ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಎಸ್ ಬಿ ಐನ ಪ್ಲಾಟಿನಂ ಜುಬಿಲಿ ಆಶಾ ಸ್ಕಾಲರ್ಶಿಪ್ನ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತಾನೆ. ನೀವೇನಾದರೂ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಸ್ಕಾಲರ್ಶಿಪ್ನ ಬಂದ್ಬಿಟ್ಟು ಕ್ಲಾಸ್ 9ಇಂದ ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್ ತನಕನೂ ಕೊಡ್ತಾ ಹೋಗ್ತಾರೆ. ಇಲ್ಲಿ ಕೆಲವರಿಗೆ ಆಶಾ ಎಸ್ ಬಿ ಐ ಪ್ಲಾಟಿನಂ ಜುಬಿಲಿ ಆಶಾ ಸ್ಕಾಲರ್ಶಿಪ್ ಅಂತ ಕೊಟ್ಟಾಗ ಕೇವಲ ಕೇವಲ ಫೀಮೇಲ್ ಕ್ಯಾಂಡಿಡೇಟ್ಸ್ ಅಷ್ಟೇ ಅಪ್ಲೈ ಮಾಡಬೇಕಾ ಅಥವಾ ಮೇಲ್ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡ್ಬೋದಾ ಅಂತ ಡೌಟ್ ಇದೆ. ಇಲ್ಲಿ ಏನಂತಂದ್ರೆ ಈ ಸ್ಕಾಲರ್ಶಿಪ್ ಅಲ್ಲಿ 50% ರಿಸರ್ವೇಶನ್ ಏನಂತಂದ್ರೆ ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳಿಗಿರುತ್ತೆ. ನೀವೇನಾದ್ರೂ ಎಲಿಜಿಬಿಲಿಟಿ ಕ್ರೈಟೀರಿಯಾ ಮೀಟ್ ಮಾಡ್ತೀನಂದ್ರೆ ಮೇಲ್ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡ್ಬೋದು. ಹಾಗಾದ್ರೆ ಯಾರ್ಯಾರು ಈ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡ್ಬೋದು ಅಂತ ಇಲ್ಲಿ ಹೇಳ್ತಾ ಹೋಗ್ತೇನೆ ಈ ವಿಡಿಯೋದಲ್ಲಿ. ಇಲ್ಲಿ ಈ ಸ್ಕಾಲರ್ಶಿಪ್ ನ ಬಂದ್ಬಿಟ್ಟು ಎಸ್ ಬಿ ಐ ಫೌಂಡೇಶನ್ ಇಂದ ಕೊಡ್ತಾ ಹೋಗ್ತಾರೆ. ಎಸ್ ಬಿ ಐ ಫೌಂಡೇಶನ್ ಇಂದ ಇಲ್ಲಿ ಮೇನ್ ಫೋಕಸ್ ಇರೋದು ಏನಂತಂದ್ರೆ ಲೋ ಇನ್ಕಮ್ ಫ್ಯಾಮಿಲೀಸ್ ಯಾರ್ಯಾರು ಇರ್ತಾರಲ್ಲ ಅವರಿಗೆ ಸ್ಕಾಲರ್ಶಿಪ್ ನ ಲೋ ಇನ್ಕಮ್ ಮತ್ತೆ ಮೆರಿಟ್ ಸ್ಟೂಡೆಂಟ್ಗಳಿಗೆ ಈ ಸ್ಕಾಲರ್ಶಿಪ್ ನ ಕೊಡ್ತಾ ಹೋಗ್ತಾರೆ. ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಂದ್ರೆ ಈ ಒಬ್ಬೊಬ್ಬರಿಗೆ ಒಂದೊಂದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಇದೆ. ಈ ಸಪೋಸ್ ನೀವು ಸ್ಕೂಲ್ ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ತಿದ್ದೀರಿ ಅಂತಂದ್ರೆ ಯಾವೆಲ್ಲ ಎಲಿಜಿಬಿಲಿಟಿ ಕ್ರೈಟೇರಿಯಾ ಇದೆ ಅಂತ ಇಲ್ಲಿ ಹೇಳ್ತಾ ಹೋಗ್ತೇನೆ. ಇಲ್ಲಿ ಡೆಡ್ ಲೈನ್ ಬಂದ್ಬಿಟ್ಟು ಈ ಸ್ಕಾಲರ್ಶಿಪ್ ನ ಎಸ್ ಬಿ ಐ ಸ್ಕಾಲರ್ಶಿಪ್ ನ ಆಶಾ ಸ್ಕಾಲರ್ಶಿಪ್ ನ ಡೆಡ್ ಲೈನ್ ಬಂದ್ಬಿಟ್ಟು 15th ನವೆಂಬರ್ 2025 ತನಕ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ಸ್ಕೂಲ್ ಸ್ಟೂಡೆಂಟ್ಸ್ ಬಂದ್ರೆ 15,000 ರೂಪಾಯಿ ತನಕ ಸ್ಕಾಲರ್ಶಿಪ್ ನ ಕೊಡ್ತಾ ಹೋಗ್ತಾರೆ. ಇಲ್ಲಿ ಇಂಡಿಯನ್ ನ್ಯಾಷನಲ್ಸ್ ಗಳು ಮಾತ್ರ ಈ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡ್ಬೋದು. ಇಲ್ಲಿ ವ್ಯೂ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಏನಂತಂದ್ರೆ ಇಂಡಿಯನ್ ನ್ಯಾಷನಲ್ಸ್ ಅಪ್ಲೈ ಮಾಡ್ಬೋದು. ಅಪ್ಲಿಕೆಂಟ್ ಬಂದ್ಬಿಟ್ಟು 9 ರಿಂದ 12ನೇ ತರಗತಿಯಲ್ಲಿ ಓದ್ತಿರ್ಬೇಕಾಗತ್ತೆ. ಅಪ್ಲಿಕೆಂಟ್ ಯಾರು ಒಂದು ಈ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡ್ತಾರಲ್ಲ ಅವರು 75% ಮಾರ್ಕ್ಸ್ ಗಿಂತ ಜಾಸ್ತಿ ಅಥವಾ 75% ಮಾರ್ಕ್ಸ್ ತೆಗೆದಿರ್ಬೇಕು. ಅಂತವ್ರು ಮಾತ್ರ ಈ ಸ್ಕಾಲರ್ಶಿಪ್ ಗೆ ಎಲಿಜಿಬಲ್ ಆಗ್ತಾ ಹೋಗ್ತಾರೆ. ಇಲ್ಲಿ ಫ್ಯಾಮಿಲಿ ಇನ್ಕಮ್ ಬಂದ್ರೆ 3 ಲಕ್ಷದವರೆಗೆ ಆನ್ಯುವಲ್ ಫ್ಯಾಮಿಲಿ ಇನ್ಕಮ್ ಇರಬೇಕಾಗತ್ತೆ ಯಾವ ಒಂದು ಅಪ್ಲಿಕೆಂಟ್ ಈ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡ್ತಾರಲ್ಲ. ಇಲ್ಲಿ ಯಾವ ತರ ಏಜ್ ರಿಲ್ಯಾಕ್ಸೇಷನ್ ಇರ್ತಿತ್ತಲ್ಲ ಅದೇ ತರ SC ST ಕ್ಯಾಟಗರಿಗೆ ಪರ್ಸೆಂಟೇಜ್ ಮಾರ್ಕ್ಸ್ ನ ಅದನ್ನು ರಿಲ್ಯಾಕ್ಸೇಷನ್ ಇರುತ್ತೆ. ಇಲ್ಲೇ ನಮ್ಮ ಜನರಲ್ ಕ್ಯಾಟಗರಿಗೆ ಬಂದ್ರೆ 75% ತೆಗೆದಿರ್ಬೇಕಾಗತ್ತೆ. ಅದೇ ತರ SC ST ಕ್ಯಾಂಡಿಡೇಟ್ಸ್ ಬಂದ್ರೆ 67% ತೆಗೆದ್ರು ಅವರು ಅಪ್ಲೈ ಮಾಡಬಹುದು. ಇಲ್ಲಿ ನಾನು ಹೇಳ್ದಂಗೆ ಬೋತ್ ಮೇಲ್ ಅಂಡ್ ಫಿಮೇಲ್ ಕ್ಯಾನ್ ಅಪ್ಲೈ ಫಾರ್ ದಿಸ್ ಸ್ಕಾಲರ್ಶಿಪ್. ಇಲ್ಲಿ 50% ಬಂದ್ಬಿಟ್ಟು SC ST ಕ್ಯಾಂಡಿಡೇಟ್ಸ್ ಗಳಿಗೆ ರಿಸರ್ವ್ ಆಗಿರುತ್ತೆ. 25% SC, 25% ST ನವರಿಗೆ. ಉಳಿಕಿದ್ ಬಂದ್ಬಿಟ್ಟು ಜನರಲ್ ನವರು ಎಲ್ಲ ಅಪ್ಲೈ ಮಾಡಬಹುದು. ನಾನು ಹೇಳ್ದಂಗೆ ಫಿಮೇಲಿಗೆ 50% ರಿಸರ್ವೇಶನ್ ಇರ್ತಾ ಹೋಗುತ್ತೆ. ಮೇಲು ಅಪ್ಲೈ ಮಾಡಬಹುದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಮೀಟ್ ಆದ್ರೆ. ಅಪ್ ಟು 15,000 ರೂಪಾಯಿ ತನಕ ಸ್ಕಾಲರ್ಶಿಪ್ ನ ಕೊಡ್ತಾ ಹೋಗ್ತಾರೆ. ಇಲ್ಲಿ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ಬಂದ್ರೆ ಕ್ಲಾಸ್ 10th ಮಾರ್ಕ್ಸ್ ಕಾರ್ಡ್ ಅಥವಾ ಕ್ಲಾಸ್ 12th ಮಾರ್ಕ್ಸ್ ಕಾರ್ಡ್ ಅಥವಾ ಗ್ರಾಜುಯೇಷನ್ ಆಗಿದ್ರೆ ಅಪ್ಲೈ ಅವರ ಮಾರ್ಕ್ಸ್ ಕಾರ್ಡ್ ಬೇಕಾಗತ್ತೆ. ಪೋಸ್ಟ್ ಗ್ರಾಜುಯೇಷನ್ ಆದ್ರೆ ಅವರ ಮಾರ್ಕ್ಸ್ ಕಾರ್ಡ್ ಬೇಕಾಗತ್ತೆ. ಇಲ್ಲಿ ಆಧಾರ್ ಕಾರ್ಡ್ ಬೇಕಾಗತ್ತೆ, ಫೀ ರಿಸಿಪ್ಟ್ ಬೇಕಾಗತ್ತೆ, ನಿಮ್ಮ ಕರೆಂಟ್ ಇಯರ್ ಅಡ್ಮಿಷನ್ ಪ್ರೂಫ್ ಐಡೆಂಟಿಟಿ ಕಾರ್ಡ್ ಆದ್ರೂ ಬೇಕಾಗತ್ತೆ ಅಥವಾ ಅಡ್ಮಿಷನ್ ರಿಸಿಪ್ಟ್ ಇರಿದ್ರೆ ಅದು ಅದರ ಮುಖಾಂತರ ನೀವು ಅಪ್ಲೈ ಮಾಡಬಹುದು. ಬ್ಯಾಂಕ್ ಡೀಟೇಲ್ಸ್ ಬೇಕಾಗುತ್ತೆ, ಸ್ಟೂಡೆಂಟ್ ನ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಪ್ರೂಫ್ ಆಫ್ ಇನ್ಕಮ್ ಬಂದ್ರೆ ನೀವು ಏನಂತಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಇದ್ರೆ ಅಪ್ಲೈ ಮಾಡ್ಕೊಂತ ಹೋಗ್ಬೋದು. ಫೋಟೋಗ್ರಾಫ್ ಬೇಕಾಗತ್ತೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ರೆ ನಾನು ಹೇಳಿದಂಗೆ OBC ಕ್ಯಾಟಗರಿಗೆ 2 ಇನ್ಕಮ್ ಮತ್ತೆ ಕ್ಯಾಸ್ಟ್ 2 ಒಂದರಲ್ಲೇ ಬಂದ್ಬಿಡುತ್ತೆ. ಅದೇ SC ST ಕ್ಯಾಟಗರಿಗೆ 2 ಬೇರೆ ಬೇರೆ ಇರುತ್ತೆ. ಅದೇ ತರ ನೆಕ್ಸ್ಟ್ ಬಂದ್ರೆ ಇಲ್ಲಿ ಸ್ಕೂಲ್ ಸ್ಟೂಡೆಂಟ್ಸ್ ಗಳಿಗೆ ಅಪ್ಲೈ ಮಾಡೋದು ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ಹೇಳ್ತಾ ಹೋಗಿದ್ದೀನಿ. ಅಪ್ ಟು 15,000 ರೂಪಾಯಿ ತನಕ ಸ್ಕಾಲರ್ಶಿಪ್ ಕೊಡ್ತಾ ಹೋಗ್ತಾರೆ. ಅದೇ ತರ ಬಂದ್ರೆ ಇಲ್ಲಿ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಬಂದ್ರೆ ಏನೇನೆಲ್ಲ ಎಲಿಜಿಬಿಲಿಟಿ ಕ್ರೈಟೇರಿಯಾ ಬರುತ್ತೆ ಅಂತಂದ್ರೆ ಅವರಿಗೆ 75,000 ರೂಪಾಯಿ ತನಕ ಸ್ಕಾಲರ್ಶಿಪ್ ಕೊಡ್ತಾ ಹೋಗ್ತಾರೆ. ಏನೆಲ್ಲ ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಂದ್ರೆ ಅವರಿಗೆ ಇಂಡಿಯನ್ ನ್ಯಾಷನಲ್ಸ್ ಆಗಿರಬೇಕು. ಅವರು ಅಪ್ಲಿಕೆಂಟ್ ಏನಂತಂದ್ರೆ ಅಂಡರ್ ಗ್ರಾಜುಯೇಟ್ ಕೋರ್ಸ್ ನ ಯಾವುದೇ ಇಯರ್ ಅಲ್ಲಿ ಇದ್ರೂ ಅಪ್ಲೈ ಮಾಡಬಹುದು. ಇಲ್ಲಿ ಏನಂತಂದ್ರೆ ಅವರ ಒಂದು ಕಾಲೇಜ್ ಏನಂತಂದ್ರೆ ಇಲ್ಲಿ ನಿರ್ಫ್ ರ್ಯಾಂಕಿಂಗ್ ಅಲ್ಲಿ ಬಂದಿರಬೇಕು ಅವರ ಕಾಲೇಜು. ಅಂತವರು ಈ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಬಹುದು. ಇಲ್ಲಿ ನೀವು CBSE ಆದ್ರೆ CGPA ಅಲ್ಲಿ ಮಾರ್ಕ್ಸ್ ಆದ್ರೂ ಇರ್ಲಿ 75% ಮಾರ್ಕ್ಸ್ ಬಂದಿದ್ರೆ ಮಾತ್ರ 75% ಮಾರ್ಕ್ಸ್ ಬಂದಿದ್ರೆ ಈ ಸ್ಕಾಲರ್ಶಿಪ್ ನ ಅಂಡರ್ ಗ್ರಾಜುಯೇಟ್ ನವರು ಅಪ್ಲೈ ಮಾಡಬಹುದು. ಅಂಡರ್ ಗ್ರಾಜುಯೇಟ್ ಬಂದ್ರೆ ಆನ್ಯುವಲ್ ಫ್ಯಾಮಿಲಿ ಇನ್ಕಮ್ ಬಂದ್ಬಿಟ್ಟು 6 ಲಕ್ಷದ ಒಳಗಡೆ ಇರಬೇಕಾಗತ್ತೆ. ಇಲ್ಲಿ ನೋಡ್ರಿ
ನಾನು ಹೇಳ್ದಂಗೆ ಟಾಪ್ 300 NIRF ಯೂನಿವರ್ಸಿಟೀಸ್ ಅಲ್ಲಿ ನೀವು ಅಡ್ಮಿಷನ್ ಆದ್ರೆ ಅಪ್ಲೈ ಮಾಡಬಹುದು. ಮತ್ತೆ ಕಾಲೇಜಸ್ ನಲ್ಲಿ NIRF ನಿಮ್ಮ ಕಾಲೇಜ್ ಬರುತ್ತೆ ಅಂದ್ರೆ ಅಪ್ಲೈ ಮಾಡಬಹುದು. ಅಥವಾ ನ್ಯಾಕ್ ಅಕ್ರಿಡೇಷನ್ ನಿಮ್ಮ ಕಾಲೇಜಿಗೆ ಹೆಚ್ಚು ಕಡಿಮೆ ಎಲ್ಲಾ ಕಾಲೇಜಿಗೂ ನ್ಯಾಕ್ ಅಕ್ರಿಡೇಷನ್ ಆಗಿರುತ್ತೆ, ಅಂತವರು ಈ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಬಹುದು. ಹೇಳ್ದಂಗೆ 10% ರಿಲ್ಯಾಕ್ಸೇಷನ್ ಇರುತ್ತೆ SC ST ಕ್ಯಾಂಡಿಡೇಟ್ಸ್ ಗೆ. ಅವರು 65% ಮಾರ್ಕ್ಸ್ ಬಂದ್ರು ಅಪ್ಲೈ ಮಾಡಬಹುದು. ಫಿಮೇಲ್ ಕ್ಯಾಂಡಿಡೇಟ್ಸ್ ಬಂದು 50% ರಿಸರ್ವೇಶನ್ ಇರುತ್ತೆ. SC ST ಬಂದ್ಬಿಟ್ಟು 50% ರಿಸರ್ವೇಶನ್ ಇರುತ್ತೆ. ಇಲ್ಲಿ ಡಿಗ್ರಿ ಸ್ಟೂಡೆಂಟ್ಸ್ ಬಂದ್ಬಿಟ್ಟು 75,000 ರೂಪಾಯಿ ತನಕ ಸ್ಕಾಲರ್ಶಿಪ್ ನ ಅಪ್ಲೈ ಪಡಿಬಹುದು. ಅದೇ ತರ ನಾನು ಹೇಳ್ದಂಗೆ ಆಸ್ ಯೂಸ್ವಲ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ನಿಮ್ಮ ಆಧಾರ್ ಕಾರ್ಡು, ಫೀ ರಿಸಿಪ್ಟ್, ಮತ್ತೆ ಅಡ್ಮಿಷನ್ ಪ್ರೂಫಿಗಾಗಿ ಅಡ್ಮಿಷನ್ ನೀವು ರಿಸಿಪ್ಟ್, ಅಡ್ಮಿಷನ್ ಲೆಟರ್ ಅಥವಾ ಐಡೆಂಟಿಟಿ ಕಾರ್ಡ್ ಅಡ್ಮಿಷನ್ ಆಗಿದ್ರೆ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬೇಕಾಗುತ್ತೆ ಅಪ್ಲಿಕೆಂಟ್, ಇಲ್ಲ ಅಂತಂದ್ರೆ ಅವರ ಪೇರೆಂಟಿನ ಅಕೌಂಟ್ ಡೀಟೇಲ್ಸ್ ನ ತುಂಬೋದು. ಪ್ರೂಫ್ ಆಫ್ ಇನ್ಕಮ್ ಬಂದ್ಬಿಟ್ರೆ ನಾನು ಹೇಳ್ದಂಗೆ ಇನ್ಕಮ್ ಸರ್ಟಿಫಿಕೇಟ್ ಇದ್ರೆ ಅಪ್ಲೈ ಮಾಡಬಹುದು. ಇಲ್ಲಿ ಫೋಟೋಗ್ರಾಫ್ ಆಫ್ ದ ಅಪ್ಲಿಕೆಂಟ್ ಬೇಕಾಗುತ್ತೆ, ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ರೆ ನಾನು ಹೇಳ್ದಂಗೆ SC ST ಇದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಅದನ್ನ ಅಪ್ಲೋಡ್ ಮಾಡಬಹುದು. ಇಲ್ಲಿ ನೆಕ್ಸ್ಟ್ ಬಂದ್ರೆ ಇಲ್ಲಿ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಬಂದ್ರೆ ಯಾವೆಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬರುತ್ತೆ ಅಂತಂದು ನೀವು ನೋಡೋದಾದ್ರೆ, ಇದನ್ನು ಅಷ್ಟೇ 2,00,000 2.5 ಲಕ್ಷ ತನಕ ಪೋಸ್ಟ್ ಗ್ರಾಜುಯೇಷನ್ ಅವರಿಗೆ ಸ್ಕಾಲರ್ಶಿಪ್ ನ ಕೊಡ್ತೋಗ್ತಾರೆ. ಇಲ್ಲಿ 15th ನವೆಂಬರ್ ಇವರಿಗೂ ಲಾಸ್ಟ್ ಡೇಟ್ ಬಂದ್ಬಿಟ್ಟು 15 ನವೆಂಬರ್ ಒಳಗಡೆ ಅಪ್ಲೈ ಮಾಡಬಹುದು. ಇಲ್ಲಿ ಇವರಿಗೂ ಏನಂತ ಬಂದ್ರೆ ಅವರು ಇಂಡಿಯನ್ ನ್ಯಾಷನಲ್ಸ್ ನ ಆಗಿರ್ಬೇಕು. ನಾನು ಹೇಳ್ದಂಗೆ ಇವ್ರು ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ ನ ಟಾಪ್ 300 ಇನ್ಸ್ಟಿಟ್ಯೂಟ್ ಅಲ್ಲಿ ಮಾಡಿರ್ಬೇಕು. NIRF ರ್ಯಾಂಕಿಂಗ್ ಒಳಗಡೆ ಇರಬೇಕಾಗತ್ತೆ ಅವರ ಕಾಲೇಜ್ ಒಂದು. ಇಲ್ಲಿ ನಾನು ಹೇಳ್ದಂಗೆ 75 ಮಾರ್ಕ್ಸ್ ಹಿಂದಿನ ವರ್ಷದಲ್ಲಿ 75% ಮಾರ್ಕ್ಸ್ ಇಂದ ಪಾಸ್ ಆಗಿರ್ಬೇಕು. ಆನ್ಯುವಲ್ ಫ್ಯಾಮಿಲಿ ಇನ್ಕಮ್ ಬಂದ್ಬಿಟ್ಟು 6 ಲಕ್ಷದ ಒಳಗಡೆ ಇರಬೇಕಾಗತ್ತೆ. ಇಲ್ಲಿ ನಿಮ್ಮ ಕಾಲೇಜ್ 300 ಅಲ್ಲ NIRF ರ್ಯಾಂಕಿಂಗ್ ಅಲ್ಲಿ ನಿಮ್ಮ ಯೂನಿವರ್ಸಿಟಿ ಅಥವಾ ಕಾಲೇಜ್ ಬಂದಿಲ್ಲ ಅಂತಂದ್ರೆ ನ್ಯಾಕ್ ಅಕ್ರಿಡೇಷನ್ ಆಗಿದ್ರು ನೀವು ಅಪ್ಲೈ ಮಾಡಬಹುದು. ಇಲ್ಲಿ 10% ರಿಲ್ಯಾಕ್ಸೇಷನ್ ಇರುತ್ತೆ ಮಾರ್ಕ್ಸ್ ಅಲ್ಲಿ. SC ST 67.5% ಬಂದ್ರು SC ST ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡಬಹುದು. 50% ಬಂದ್ಬಿಟ್ಟು ಫಿಮೇಲ್ ಕ್ಯಾಂಡಿಡೇಟ್ಸ್ ಗೆ ರಿಸರ್ವೇಶನ್ ಇರ್ತಾ ಹೋಗುತ್ತೆ. ಇದೇ ತರ ಅವರ 2.5 ಲಕ್ಷ ತನಕ ಸ್ಕಾಲರ್ಶಿಪ್ ಕೊಡ್ತಾ ಹೋಗ್ತಾರೆ. ಆಸ್ ಯೂಸ್ವಲ್ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ನೀವು ನೋಡ್ಕೋಬಹುದು ಇದರಲ್ಲಿ. ಇಲ್ಲಿ ನೆಕ್ಸ್ಟ್ ಬಂದ್ರೆ ಮೆಡಿಕಲ್ ಸ್ಟೂಡೆಂಟ್ಸ್ ಗಳಿಗೆ ಬಹಳ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂತೀನಿ ಈ ಸ್ಕಾಲರ್ಶಿಪ್. ಅವರಿಗೆ 4.5 ಲಕ್ಷ ತನಕ ಸ್ಕಾಲರ್ಶಿಪ್ ನ ಕೊಡ್ತಾ ಹೋಗ್ತಾರೆ. ಇಲ್ಲಿ ಅವರಿಗೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ಬಂದ್ರೆ ನಾನು ಹೇಳ್ದಂಗೆ ಇದನ್ನು ಅಷ್ಟೇ NIRF ರ್ಯಾಂಕಿಂಗ್ ಅಲ್ಲಿ ನಿಮ್ಮ ಯೂನಿವರ್ಸಿಟಿ ಅಥವಾ ಕಾಲೇಜು ಲಿಸ್ಟಿಂಗ್ ಆಗಿರ್ಬೇಕು. 75% ಮಾರ್ಕ್ಸ್ ನ ಪ್ರೀವಿಯಸ್ ಅಕಾಡೆಮಿಕ್ ಇಯರ್ ಅಲ್ಲಿ ನೀವು ತೆಗೆದಿರ್ಬೇಕು. ಆನ್ಯುವಲ್ ಇನ್ಕಮ್ ಬಂದ್ಬಿಟ್ಟು 6 ಲಕ್ಷದ ಒಳಗಡೆ ಇರಬೇಕಾಗತ್ತೆ. SC ST ಕ್ಯಾಟಗರಿಗೆ ಬಂದ್ಬಿಟ್ಟು ಮಾರ್ಕ್ಸ್ ರಿಲ್ಯಾಕ್ಸೇಷನ್ ಇರುತ್ತೆ. ಅದೇ ತರ ಏನಂತಂದ್ರೆ ಇಲ್ಲಿ ಏನಂತಂದ್ರೆ ಈ ಸ್ಕಾಲರ್ಶಿಪ್ ನು ಬಂದ್ಬಿಟ್ಟು ನಾನು ಹೇಳ್ದಂಗೆ ಇಲ್ಲಿ ನಾನು ಹೇಳ್ದಂಗೆ ಈ ಯೂನಿವರ್ಸಿಟಿ ಇಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ ಗೆ ಮಾತ್ರ NIRF ರ್ಯಾಂಕಿಂಗ್ ಅಲ್ಲಿ ನಿಮ್ಮ ಕಾಲೇಜ್ ಇದ್ರೆ ಮಾತ್ರ ಅಪ್ಲೈ ಮಾಡ್ಕೊಂತ ಹೋಗ್ಬೋದು. ಇಲ್ಲಿ ಏನಂತಂದ್ರೆ ನೀವು ಮೆಡಿಕಲ್ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಏನಂತಂದ್ರೆ ರಿನಿವಲ್ ಮಾಡ್ತಾ ಹೋಗ್ಬೇಕಾಗತ್ತೆ. ಇಲ್ಲಿ ಏನಂತಂದ್ರೆ ಅವರಿಗೂ ಏನೇನ್ ಬೇಕಂತ ನೀವು ನೋಡಬಹುದು. ಮಾರ್ಕ್ಸ್ ಕಾರ್ಡ್ ಬೇಕಾಗತ್ತೆ, ಆಧಾರ್ ಕಾರ್ಡ್ ಬೇಕಾಗತ್ತೆ, ಫೀ ರಿಸಿಪ್ಟ್ ಬೇಕಾಗತ್ತೆ ಇವರಿಗೆ ಮೇನ್ ಆಗಿ, ಯಾಕಂದ್ರೆ HK ಫೀಸ್ ಇರುತ್ತೆ ಮೆಡಿಕಲ್ ನವರಿಗೆ. ಮತ್ತೆ ಅಡ್ಮಿಷನ್ ಲೆಟರು, ನಾನು ಹೇಳ್ದಂಗೆ ರಿಸಿಪ್ಟ್, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅವ್ರದೇ ಬೇಕಾಗಿರುತ್ತೆ, ಇನ್ಕಮ್ ಸರ್ಟಿಫಿಕೇಟ್, ಫೋಟೋಗ್ರಾಫ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗತ್ತೆ. ಈ ತರ ಇಷ್ಟು ಬಿದ್ರೆ ಸಾಕು ಮೆಡಿಕಲ್ ಸ್ಟೂಡೆಂಟ್ಸ್ ಬಂದು. ನೆಕ್ಸ್ಟ್ ಬಂದು ಆಸ್ ಯೂಸ್ವಲ್ ನೆಕ್ಸ್ಟ್ ಏನಂತಂದ್ರೆ ಏನಾದ್ರೂ ಇಲ್ಲಿ ಇಲ್ಲಿ ಏನಂತಂದ್ರೆ ಇವರಿಗೆ ಮೆಡಿಕಲ್ ಬಿಟ್ಟು ಮತ್ತೆ ಏನಾದ್ರು ಓವರ್ಸೀಸ್ ಬೇರೆ ಕಂಟ್ರಿಯಲ್ಲಿ ಓದಕ್ ಹೋಗ್ತಿದ್ದಾರೆ ಅಂತಂದ್ರೆ ಅವರು ಈ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡ್ಬೋದು. ಅವರಿಗೆ 20 ಲಕ್ಷ ತನಕ ಸ್ಕಾಲರ್ಶಿಪ್ ಕೊಡ್ತಾ ಹೋಗ್ತಾರೆ. ಇಲ್ಲಿ ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ ಇರುತ್ತೆ ಅವರಿಗೆ. ನೆಕ್ಸ್ಟ್ ಏನಂತಂದ್ರೆ ಇವರಿಗೂ ಅಷ್ಟೇ ಸೇಮ್ ಎಲಿಜಿಬಿಲಿಟಿ ಬಂದಂಗ್ ಬರ್ತಾ ಹೋಗುತ್ತೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದ್ಬಿಟ್ಟು ಇಲ್ಲಿ ಏನಂತಂದ್ರೆ ಅವರಿಗೆ ಒಂದ್ ಸ್ವಲ್ಪ ಚೇಂಜ್ ಆಗಿರುತ್ತೆ. ಇಲ್ಲಿ ಏನಂತಂದ್ರೆ ಅವರು ಪ್ರೀಮಿಯಂ ಇನ್ಸ್ಟಿಟ್ಯೂಷನ್ ನಲ್ಲಿ ಅಬ್ರಾಡ್ ಅಲ್ಲಿ ಓದ್ತಿರ್ಬೇಕಾಗತ್ತೆ. ಅವರ ಒಂದು ಇನ್ಸ್ಟಿಟ್ಯೂಟ್ ಟಾಪ್ 200 ಅಲ್ಲಿ ಬಂದಿರ್ಬೇಕಂತೆ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ಸ್ ಅಲ್ಲಿ. ಅಂತವ್ರು
ಈ ಮೆಡಿಕಲ್ ಅಬ್ರಾಡ್ ಅಲ್ಲಿ ಓದ್ತಿದ್ರೆ ಅಂತವ್ರು ಅಪ್ಲೈ ಮಾಡ್ಬೋದು. 75% ಮಾರ್ಕ್ಸ್ ನ ತೆಗೆದಿರ್ಬೇಕಾಗತ್ತೆ. ಗ್ರಾಸ್ ಫ್ಯಾಮಿಲಿ ಇನ್ಕಮ್ ಬಂದ್ಬಿಟ್ಟು ಅವ್ರದ್ದು 6 ಲಕ್ಷದ ಒಳಗಡೆ ಇರ್ಬೇಕಾಗತ್ತೆ. SC ST ಕ್ಯಾಂಡಿಡೇಟ್ಸ್ ಬಂದಂಗೆ ಮಾಸ್ ರಿಲ್ಯಾಕ್ಸೇಷನ್ ಇರುತ್ತೆ. ಮತ್ತೆ ಏನಂತಂದ್ರೆ ಅವ್ರಿಗೆ 20 ಲಕ್ಷ ತನಕ ಸ್ಕಾಲರ್ಶಿಪ್ ನ ಕೊಡ್ತಾ ಹೋಗ್ತಾರೆ. ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ನೀವು ನೋಡ್ಕೋಬಹುದು. ಇದೇ ತರ ನಾನು ಈ ವೆಬ್ಸೈಟ್ ಲಿಂಕ್ ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಈಸಿಯಾಗಿ ಈ ಸ್ಕಾಲರ್ಶಿಪ್ ನ ಬಗ್ಗೆ ಮಾಹಿತಿ ಪಡಿಬಹುದು. ಇಲ್ಲಿ ಏನಂತಂದ್ರೆ ಈ ಸ್ಕಾಲರ್ಶಿಪ್ ನ ಯಾವೆಲ್ಲ ತರ ನೀವು ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ ಅಂತಂದು ನಾನು ಅದ್ರ ಬಗ್ಗೆನೂ ಹೇಳ್ತಾ ಹೋಗ್ತೇನೆ. ಇಲ್ಲಿ ಫಸ್ಟಿಗೆ ಬಂದ್ಬಿಟ್ಟು ನಿಮ್ಗೆ ಶಾರ್ಟ್ ಲಿಸ್ಟಿಂಗ್ ಮಾಡ್ತಾ ಹೋಗ್ತಾರೆ. ಆ ಶಾರ್ಟ್ ಲಿಸ್ಟಿಂಗ್ ಆದಾಗ ಟೆಲಿಫೋನಿಕ್ ಇಂಟರ್ವ್ಯೂನ ಇಲ್ಲಿ ಶಾರ್ಟ್ ಲಿಸ್ಟಿಂಗ್ ಯಾವ ಆಧಾರದಲ್ಲಿ ಮಾಡ್ತಾ ಹೋಗ್ತಾರೆ ಅಂತಂದ್ರೆ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಮೇಲೆ ಮತ್ತೆ ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಮೇಲೆ ಮಾಡ್ತಾ ಹೋಗ್ತಾರೆ. ಆಮೇಲೆ ಏನಂತಂದ್ರೆ ಟೆಲಿಫೋನಿಕ್ ಶಾರ್ಟ್ ಲಿಸ್ಟ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ಗೆ ಟೆಲಿಫೋನಿಕ್ ಇಂಟರ್ವ್ಯೂ ಮಾಡ್ತಾ ಹೋಗ್ತಾರೆ. ಡಾಕ್ಯುಮೆಂಟ್ ನ ವೆರಿಫಿಕೇಶನ್ ಮಾಡಿ ನೆಕ್ಸ್ಟ್ ಫೈನಲ್ ಸೆಲೆಕ್ಷನ್ ಅಲ್ಲಿ ನಿಮ್ಗೆ ಸ್ಕಾಲರ್ಶಿಪ್ ನ ಡಿಸ್ಪರ್ಸ್ ಮಾಡ್ತಾ ಹೋಗ್ತಾರೆ. ಈ ವೆಬ್ಸೈಟ್ ಲಿಂಕ್ ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಆ ಲಿಂಕ್ ನ ಮೇಲೆ ಕ್ಲಿಕ್ ಮಾಡೋಕ್ಕೋಸ್ಕರ ನೀವು ಈಸಿಯಾಗಿ ತಿಳ್ಕೊಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.